ಪ್ರಿಯ ವೀಕ್ಷಕರೇ, ಜಾತಿ ಜಾತಿ ಎಂದು ಹೊಡೆದಾಡಿ ಧರ್ಮಗಳ ಮಧ್ಯೆ ಕೊಲೆ ಸುಲಿಗೆ ರಕ್ತಪಾತವಾಗಿ ನಮ್ಮ ದೇಶದಲ್ಲಿ ಪ್ರತಿದಿನ ಕೋಮು ಸಂಘರ್ಷದ ನಡುವೆಯೂ ಕರ್ನಾಟಕದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯ ಗಟ್ಟಿಗೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ಇಲ್ಲಿಯವರೆಗೂ ಯಾವುದೇ ಅನ್ಯ ಧರ್ಮೀಯರಿಂದಾಗಲಿ ರಾಜಕೀಯ ವ್ಯಕ್ತಿಗಳಿಂದಾಗಲಿ ಒಂದೇ ಒಂದು ಗಲಾಟೆ ನಡೆಯದೆ ಇರುವುದು ಒಂದು ವಿಪರ್ಯಾಸವೇ ಸರಿ. ಇಂತಹದರಲ್ಲೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಬಿಂದುವಾಗಿರುವುದು ಅಂದ ಚಂದದ ಸೀಮೆಯೇ ನಮ್ಮಳ್ಳಿ, ಬಂಧು ಬಳಗದ ನಮ್ಮಳ್ಳಿ, ಹಲವು ಧರ್ಮೀಯರು ನೆಲೆಸಿರುವ ನಮ್ಮಳ್ಳಿ, ನಾವೆಲ್ಲರೂ ಒಂದೆಂದುವ ಸಾರುವ ನಮ್ಮಳ್ಳಿ, ಚಿಕ್ಕದಾಗಿದ್ದರೂ ಚೊಕ್ಕವಾಗಿರುವ ನಮ್ಮಳ್ಳಿ, ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವ ತಾತಯ್ಯನ 66ನೇ ವರ್ಷದ ಉತ್ಸವ ನಡೆಯಲಿದ್ದು, ಅವರು ಬದುಕಿದ್ದ ಕಾಲಘಟ್ಟದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಎಲ್ಲ ಸಮಾಜದಲ್ಲೂ ಪ್ರೀತಿಯ ಬೆಳೆಸಿ ಸಮಾಜ ಸುಧಾರಕರಾಗಿ ತಾತಯ್ಯನವರು ಸೂಫಿ ಸಂತರಾಗಿದ್ದು ಕಂಬಳಿ ಧರಿಸುತ್ತಿದ್ದು ಇವರನ್ನು ಕಂಬಳಿ ತಾತಯ್ಯ ಎಂತಲೂ ಕರೆಯುತ್ತಿದ್ದರು. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಕಿವಿಯು ಸೋರುವುದು ನೋವು ಬಂದಲ್ಲಿ ತಾತಯ್ಯನಿಗೆ ಸಕ್ಕರೆ ಕಡಲೆ ನೈವೇದ್ಯ ಮಾಡಿದರೆ ಸಾಕು, ತಾತಯ್ಯನವರು ಗುಣಪಡಿಸುತ್ತಿದ್ದು. ಇಸ್ಲಾಂ ಧರ್ಮದ ಸೂಫಿ ಪರಂಪರೆಯಿಂದ ಬಂದ ಈ ತಾತಯ್ಯನವರು 2 ತಲೆಮಾರುಗಳ ಹಿಂದಿನಿಂದಲೂ ಇಲ್ಲಿ ಸಮಾಧಿಯಾಗಿ ಗೋರಿಯಾಗಿದ್ದು, ತಾತಯ್ಯ ಚಿಕ್ಕನಾಯಕನಹಳ್ಳಿಯ ಸುತ್ತಮುತ್ತಲ ಎಲ್ಲ ಧರ್ಮದ ಆರಾಧ್ಯ ದೈವವಾಗಿದ್ದಾರೆ. ಒಂದು ಸಲ ಅರಬ್ ದೇಶದ ಸಂತರೊಬ್ಬರು ತಾತಯ್ಯರನ್ನು ನೋಡಬೇಕೆಂದು ಅರಬ್ ದೇಶದಿಂದ ಕುದುರೆಯ ಮೇಲೆ ಬಂದರು. ಅವರು ಹುಳಿಯಾರಿಗೆ ಬರುವಷ್ಟರಲ್ಲಿ ತಾತಯ್ಯರಿಗೆ ಗೊತ್ತಾಯಿತಂತೆ, ಅಷ್ಟು ದೂರದಿಂದ ನನ್ನನ್ನು ನೋಡಲು ಬರುತ್ತಿದ್ದರೆ ನಾನು ಇಲ್ಲೇ ಕೂರುವುದು ಬೇಡ ಎಂದು ಕೂತಿರುವ ಜಗಲೀಕಟ್ಟೆಯನ್ನು ನಡೆಸಿಕೊಂಡು ಹೋಗಿ ಅರಬ್ ಸಂತರನ್ನು ಕರೆದುಕೊಂಡು ಬಂದರಂತೆ. ಇವರು ಮೂಲತಃ ಆಗಲವಾಡಿ ಗ್ರಾಮದವರಾಗಿದ್ದು, ತಾತಯ್ಯನವರು ಮತ್ತು ಅವರ ಅಕ್ಕರಾದ ಬೀಬಿ ಫಾತಿಮಾರವರು ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿದ್ದು, ಚಿಕ್ಕನಾಯಕನಹಳ್ಳಿಯಲ್ಲಿ ಇದು ಕಾಡಾಗಿದ್ದ ಕಾರಣ ಕಾಳಮ್ಮನವರು ಇವರಿಗೆ ತಾತಯ್ಯನವರಿಗೆ ನೆಲೆಸಲು ಜಾಗ ಕೊಟ್ಟಿದ್ದರು. ಕಾಳಮ್ಮ ಕೊಟ್ಟ ಜಾಗದಲ್ಲಿ ಈ ತಾತಯ್ಯ ಗೋರಿಯ ಮುಂದೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಹಿಂದೂಗಳು, ಅದರಲ್ಲೂ ಪ್ರಮುಖವಾಗಿ ಕುರುಬರ ಬೀದಿ ಕಲಾ ತಂಡದವರಿಂದ ತಾತಯ್ಯನ ತತ್ವಪದಗಳನ್ನು ಮತ್ತು ದೇವರ ಗುಣಗಾನವನ್ನು ಮಾಡುತ್ತಾರೆ. ಹಾಗೂ ಮುಸ್ಲಿಮರು ಸಹ ಅವರ ಹಾಡಿಗೆ ಧ್ವನಿಗೂಡಿಸಿ ಹಿಂದೂ ಮುಸ್ಲಿಮರೆಲ್ಲರೂ ಒಂದೇ ಪಂಕ್ತಿಯಲ್ಲಿ ಊಟ ಮಾಡುತ್ತಾರೆ. ಇಂದು ಹಿಂದೂ ಮುಸ್ಲಿಮರ ಐಕ್ಯತಾ ಭಾವನೆಯನ್ನು ಎತ್ತಿ ತೋರಿಸುತ್ತದೆ. ಪ್ರತಿ ವರ್ಷದ ತಾತಯ್ಯನ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದ್ದು, ಹಿಂದೂ ಧರ್ಮದವರು ಈ ಜಾತ್ರೆಯ ಮುಂದಾಳತ್ವವನ್ನು ವಹಿಸಿ ಜಾತ್ರೆ ನಡೆಯಲು ಕಾರಣಕರ್ತರಾಗಿರುತ್ತಾರೆ. ಹಿಂದೂ ಮತ್ತು ಮುಸಲ್ಮಾನರು ಎಲ್ಲರೂ ಒಟ್ಟುಗೂಡಿ 2 ದಿನ ಮುಂಚೆಯಿಂದಲೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಚಿಕ್ಕನಾಯಕನಹಳ್ಳಿಯ ಮತ್ತು ಆಜುಬಾಜಿನ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿರುತ್ತಾರೆ. ಹಿಂದೂ ಮತ್ತು ಮುಸ್ಲಿಂ ಯಾವುದೇ ಧರ್ಮೀಯರಿಗೆ ಯಾವುದೇ ಧಕ್ಕೆ ಬಾರದಂತೆ ಎಲ್ಲರೂ ಪ್ರೀತಿಯಿಂದ ಒಗ್ಗಟ್ಟಾಗಿ ಚಿಕ್ಕನಾಯಕನಹಳ್ಳಿಯ ತಾತಯ್ಯನ ಜಾತ್ರೆ ವಿಜೃಂಭಣೆಯಿಂದ ನಡೆಸಲು ಸಹಕಾರ ಕೋರುತ್ತಾರೆ. ಮೊದಲನೆಯ ದಿನ ತಾತಯ್ಯನ ಉತ್ಸವ ನಡೆಯಲಿದ್ದು, 2ನೇ ದಿನ ಜಿದ್ದಾಜಿದ್ದಿನ ಕವ್ವಾಲಿ ನಡೆಯುತ್ತದೆ. 3ನೇ ದಿನ ಹಿಂದೂ ಧರ್ಮದವರ ಭಕ್ತಿಗೀತೆಗಳು ಹಾಗೂ ನೃತ್ಯ ಕಾರ್ಯಕ್ರಮಗಳು ಎಲ್ಲ ಧರ್ಮೀಯರು ಪಾಲ್ಗೊಂಡು ಜಾತ್ರೆ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ಇದೇ ತಿಂಗಳ 16ನೇ ತಾರೀಕು ಸೋಮವಾರ ತಾತಯ್ಯನವರ ಉತ್ಸವ, 17ರಂದು ಮಂಗಳವಾರ ಜಿದ್ದಾಜಿದ್ದಿನ ಕವ್ವಾಲಿ ನಡೆಯಲಿದ್ದು, 18ಕ್ಕೆ ಬುಧವಾರ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಲಿದ್ದು, ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಆಜುಬಾಜಿನ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮುಸ್ಲಿಂ ಮತ್ತು ಹಿಂದೂ ಬಾಂಧವರು ಸೇರಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕತೆ ಇಷ್ಟವಾದರೆ ಸೋಮಶೇಖರ್ TR ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.